ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಗ್ರ್ಯಾಂಡಾಗಿ ಕಾಣಿಸೋವಂಥದ್ದು ಮತ್ತು ಬೇಗ ಮುಗಿಯುವಂಥದ್ದು ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ. ಅಂದರೆ ತೀರಾ ಗ್ರ್ಯಾಂಡಾಗಿಲ್ಲ, ಸ್ವಲ್ಪ ಸಿಂಪಲ್ಗಿಂತ ಸ್ವಲ್ಪ ಗ್ರ್ಯಾಂಡಾಗಿದೆ ಆ ರೀತಿ ಒಂದು ಡಿಸೈನು. ನಾನು ಅದಕ್ಕೆ ಈ ರೀತಿ ಬೀಡ್ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ರೌಂಡ್ ಬೀಡು ಮತ್ತು ಈ ರೀತಿ ಪ್ಲೇನ್ ಬೀಡು, ರೌಂಡು ಪ್ಲೇನ್ ಬೀಡು, ಇದೆರಡು ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಇನ್ನೂ ಒಂದು ಬೀಡ್ ಕೂಡ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಬೀಡ್ ಹಾಕಿ ಈ ರೀತಿ ಸಣ್ಣ ಬೀಡ್ ಹಾಕಿ ಯೂಸ್ ಮಾಡುವಂಥದ್ದು ಮತ್ತು ಈ ರೀತಿ ಬೀಡ್ ಇಲ್ದೇ ಪ್ಲೇನ್ ಆ ರೀತಿನೂ ನಾನು ತೋರಿಸ್ತಿದ್ದೀನಿ ಇವತ್ತು. ಈ ರೀತಿ ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಇದು 3 ಥರ ಬೀಡ್ಗಳನ್ನ ನಾನು ಇವತ್ತು ಯೂಸ್ ಮಾಡ್ತಿರೋದು ಫ್ರೆಂಡ್ಸ್. ಹಾಗೆ ನಾನು ತೋರಿಸ್ತಿರೋದು ಇವತ್ತು ಸ್ಯಾಂಪಲ್ ಡಿಸೈನ್. 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಈಗ ಫಟಾಫಟ್ ಅಂತ ಡಿಸೈನ್ ಶುರು ಮಾಡೋಣ. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನೊಂದು ಇಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಒಂದು ಸಿಂಗಲ್ ಕ್ರೋಶಾ ಆಗಿದೆ. ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ನಾನಿಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಇಲ್ಲಿ 2 ಸಿಂಗಲ್ ಕ್ರೋಶಾಗಳಾಗಿದೆ. 2 ಸಿಂಗಲ್ ಕ್ರೋಶಾ ಆದಮೇಲೆ ನಾನಿಲ್ಲಿ 1 2 3 4 5 ಚೈನ್ ಹಾಕೋತಿದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಸಿಂಗಲ್ ಕ್ರೋಶಾ ಆದಮೇಲೆ ಈ ರೀತಿ ರೌಂಡ್ ಬೀಡು, ರಿಂಗ್ ಬೀಡ್ಗೆ ಈ ರೀತಿ ರೌಂಡ್ ಬೀಡು ನಮ್ಮ ಅಜ್ಜಿಗೆ ತೋರಿಸಿ ಈ ರೀತಿ ಬೀಡ್ ಒಳಗಡೆ ಹಾಕೋಬೇಕಾಗುತ್ತೆ. ರೌಂಡ್ ಬೀಡನ್ನ ಈ ರೀತಿ ಹಾಕೊಂಡು ಆದಮೇಲೆ ಇದನ್ನು ಥ್ರೆಡ್ಗೆ ತೋರಿಸ್ಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ ಮತ್ತು 5 ಚೈನ್ 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ ಮತ್ತು ಒಂದು ರಿಂಗ್ ಬೀಡು, ಒಂದು ರೌಂಡ್ ಬೀಡು. ಫ್ರೆಂಡ್ಸ್, ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ ಮತ್ತು 5 ಚೈನ್. ಸಿಂಗಲ್ ಕ್ರೋಶಾ ಆದಮೇಲೆ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಇದೇ ರೀತಿ. ಫ್ರೆಂಡ್ಸ್, ಇದು ಬೇಸ್ ಚೈನ್ ಮುಗ್ದಿದೆ. ಇಷ್ಟೇ. ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶಾ, 5 ಚೈನು, ಈ ರೀತಿ ಬೀಡು ಮತ್ತು ಒಂದು ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶಾ ಮತ್ತು 5 ಚೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಪೂರಾ ಸ್ಯಾರಿ. ಲಾಸ್ಟಿಗೆ ಈ ರೀತಿ ಎಂಡ್ ಮಾಡಿಕೊಂಡು ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ಇದನ್ನು ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಇದ್ರ ಮೇಲ್ಗಡೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡಿದ್ನಲ್ಲ, ಅಲ್ಲೇ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶಾಗಳನ್ನು ಮಾಡ್ಕೋತಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಆಗಿದೆ. ಇಲ್ಲೇನು 5 ಚೈನ್ ಹಾಕಿದ್ದೀವಿ, ಇಲ್ಲಿ ಹೋಗಿ ಕೂಡ 2 ಸಿಂಗಲ್ ಕ್ರೋಶಾನ ಮಾಡ್ಕೋತಿದ್ದೀನಿ. ಎರಡು ಸಿಂಗಲ್ ಕ್ರೋಶಾ ಆಗಿದೆ. 2 ಸಿಂಗಲ್ ಕ್ರೋಶಾ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ. ಇಲ್ಲಿ ಬಂದು ನಾನು ಡಬಲ್ ಕ್ರೋಶಾ ಮಾಡ್ಕೊತೀನಿ. ಮತ್ತು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ಇದೇ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ. ಇದು ಕೂಡ ಡಬಲ್ ಕ್ರೋಶಾ. ಇದ್ರೊಳಗಡೆ ಪೂರ ಡಬಲ್ ಕ್ರೋಶಾ ಫಿಲ್ ಮಾಡ್ಕೋಬೇಕು. ಎಷ್ಟು ಮಾಡಬೇಕು ಅಂದರೆ ನಾನಿಲ್ಲಿ 13 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ನೋಡಿ. 4 5 ಫ್ರೆಂಡ್ಸ್, ಇಲ್ಲಿ 13 ಡಬಲ್ ಕ್ರೋಶಾಗಳು ಫಿಲ್ ಆಗಿದೆ. 13 ಡಬಲ್ ಕ್ರೋಶಾ ಆದಮೇಲೆ ನಾನಿಲ್ಲಿ ಇಲ್ಲೇನು 5 ಚೈನ್ ಗ್ಯಾಪ್ ಇದೆ ಅಲ್ಲಿ ಹೋಗಿ ನಾನು 3 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋತಿದ್ದೀನಿ. 1 2 3 ಇಲ್ಲಿ 3 ಸಿಂಗಲ್ ಕ್ರೋಶಾಗಳಾಗಿದೆ ನೋಡಿ. ಈ ರೀತಿ ಕಾಣಿಸುತ್ತೆ.
ಈಗ ನೆಕ್ಸ್ಟು ಕೂಡ ಮತ್ತೆ ನಾನು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇಲ್ಲ ಒಂದು ಡಬಲ್ ಕ್ರೋಶ. ಇದರಲ್ಲೂ ಕೂಡ ನಾನು ಅದು 3 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತೀನಿ. 2 3 4 ಫ್ರೆಂಡ್ಸ್, ಇಲ್ಲಿ 13 ಡಬಲ್ ಕ್ರೋಶಗಳಾಗಿದೆ. 13 ಡಬಲ್ ಕ್ರೋಶ ಆದಮೇಲೆ ಸೇಮ್ ನೆಕ್ಸ್ಟ್ ಮತ್ತೆ 5 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ 3 ಸಿಂಗಲ್ ಕ್ರೋಶಗಳು, 1 2 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ನೆಕ್ಸ್ಟ್ ರಿಂಗ್ ಬೀಡ್ಗಳಿದೆಯಲ್ಲ ಇದ್ರ ಮೇಲೂ ಕೂಡ ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಸ್ಟೆಪ್ ಮುಗ್ದಿದೆ. ಈ ರೀತಿ ರಿಂಗ್ ಬೀಡ್ ಮೇಲೆ ಏನು ಆರ್ಚ್ ಹಾಕಿದ್ವಿ ಅದು ಕಂಪ್ಲೀಟ್ ಆಗಿದೆ. ಅದು 3 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರಿಂಗ್ ಬೀಡ್ ಒಳಗಡೆ. ಲಾಸ್ಟಿಗೆ 2 ಸಿಂಗಲ್ ಕ್ರೋಶ ಮಾಡಿ, ಈ ಸಿಂಗಲ್ ಕ್ರೋಶ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ 2 ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೀವು ಬೇಕು ಅಂದರೆ ಇಲ್ಲೂ ಕೂಡ ಕುಚ್ಚು ಕಟ್ಕೊಂಡು ಇಷ್ಟಕ್ಕೆ ಬಿಟ್ಬಿಡ್ಬೋದು. ಇಲ್ಲಿ ಸ್ಟೋನ್ಲೆಸ್ ಏನಾದರೂ ಅಂಟಿಸ್ಕೊಂಡು ಇಲ್ಲಿ ಕುಚ್ಚು ಕಟ್ಕೊಂಡು ಇಷ್ಟೇ ಸಾಕು ಅಂದರೆ ಸಿಂಪಲಾಗಿ ಈ ರೀತಿ ಡಿಸೈನ್ ಬಿಟ್ಬಿಡ್ಬೋದು. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕಿ ಗ್ರ್ಯಾಂಡ್ ಲುಕ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಶುರು ಮಾಡಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಶುರು ಮಾಡ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಪು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಕೂಡ 6 ಎಳೆ ಇದೆ. ಈಗ ಸ್ಟಾರ್ಟಿಂಗ್ ನಾನಿಲ್ಲಿ ಸಿಂಗಲ್ ಕ್ರೋಶ ಏನು ಮಾಡಿದ್ದೀವಿ ಅದೇ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆಗಿದೆ. ಮತ್ತು ನೆಕ್ಸ್ಟು ಇಲ್ಲಿ ಏನು ಸಿಂಗಲ್ ಕ್ರೋಶಗಳನ್ನ ಮಾಡಿದ್ದೀವಿ 2, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆಗಿದೆ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಈ ಡಬಲ್ ಕ್ರೋಶ ಏನು ಗ್ಯಾಪ್ ಇದೆ ಅಲ್ಲಿ ನೋಡಿ, ಚೈನ್ ಗ್ಯಾಪ್ ರೀತಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟು ಅದ್ರ ಪಕ್ಕದ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 1 2 2 ಚೈನ್ಗಳನ್ನ ಹಾಕೋತಿದ್ದೀನಿ. 2 ಚೈನ್ ಆದಮೇಲೆ ಇಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡಿದ್ದೀನಲ್ಲ, ಫಸ್ಟ್ ಸಿಂಗಲ್ ಕ್ರೋಶ ಮಾಡಿದ್ದೀನಲ್ಲ ಇಲ್ಲಿ ಆರ್ಚ್ ಮೇಲೆ, ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಒಂದು ಸ್ಮಾಲ್ ಪಿಕಾಟ್ ರೀತಿ ಬಂದಿದೆ, ಒಂದು ಗಂಟು ರೀತಿ ಅಷ್ಟೇ. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ, ಸಾರಿ ನೆಕ್ಸ್ಟ್ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ, ಚೈನ್ ಗ್ಯಾಪ್, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟ್ ಅದ್ರ ಪಕ್ಕದ ಗ್ಯಾಪ್ ಇದೆಯಲ್ಲ ಡಬಲ್ ಕ್ರೋಶ ಗ್ಯಾಪು, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 1 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಈ 2 ಸಿಂಗಲ್ ಕ್ರೋಶನ ಬಿಟ್ಟು ಇಲ್ಲಿ ಗ್ಯಾಪ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಇದೆಯಲ್ಲ ಗ್ಯಾಪ್ ಇಲ್ಲಿ, ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ. ಮತ್ತು ಅದ್ರ ಪಕ್ಕದಲ್ಲಿ ಹೋಗಿ ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಆದಮೇಲೆ ಇಲ್ಲಿ 2 ಸಿಂಗಲ್ ಕ್ರೋಶದ್ದು ಇದೆಯಲ್ಲ ಇಲ್ಲಿ ಗ್ಯಾಪು, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಇದೆಯಲ್ಲ ಗ್ಯಾಪ್ ಇಲ್ಲಿ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ ಇದು ಪೂರಾ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಇಲ್ಲೇನಿದೆ ಇಲ್ಲಿವರೆಗೂ 2 ಸಿಂಗಲ್ ಕ್ರೋಶ ಮತ್ತು 2 ಚೈನ್ ಹಾಕಿ, ಈ 2 ಸಿಂಗಲ್ ಕ್ರೋಶ ಬಿಟ್ಟು ಈ ಕಡೆ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಈ 2 ಚೈನು 2 ಸೇರಿ ಈ 2 ಸಿಂಗಲ್ ಕ್ರೋಶನ ಸೇರಿ ಪಿಕೌಟ್ ಮಾಡ್ಕೋಬೇಕಾಗುತ್ತೆ. ಸರಿನಾ? ನೀಟಾಗಿ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ನೋಡಿ, ಗೊತ್ತಾಗುತ್ತೆ. ಈಗ ನಾನು ಇದ್ರ ಮೇಲ್ಗಡೆ ಪೂರ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ 7 ಪಿಕೌಟ್ ಶೇಪಲ್ಲಿ ಬಂದಿದೆ. ಸಿಂಗಲ್ ಕ್ರೋಶ ಹಾಕಿ ನಾವೇನು 2 ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಿ, ಈ ಶೇಪ್ ಕೂತಿದೆಯಲ್ಲ
ಇದು ಬಂದು 7 ಬಂದಿದೆ. ಈಗ ನೆಕ್ಸ್ಟ್ ಇದಾದಮೇಲೆ ಇಲ್ಲಿ 3 ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಅದರಲ್ಲಿ ಮಧ್ಯ ಸಿಂಗಲ್ ಕ್ರೋಶ, ಎರಡನೇ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಹೋಗಿ ಮತ್ತೆ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ. ಫ್ರೆಂಡ್ಸ್, ನಾನಿವಾಗ ಇದು ವಿತೌಟ್ ಬೀಡ್ ನಾನು ತೋರಿಸಿದ್ದೀನಿ. ಇದು ರೀತಿ ಪಿಕಾಟ್ ರೀತಿ ಬರೋದು. ನಾನು ನೆಕ್ಸ್ಟು ಈಗ ಬೀಡ್ ಬಂದು ಪಿಕಾಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಹೋಗಿ ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಒಂದು ಬೀಡನ್ನ ತೋರಿಸ್ಕೊತೀನಿ. ಇದು ವಿತೌಟ್ ಬೀಡ್ ಆಗ್ತಿರೋದಲ್ವ, ಸಾರಿ ವಿತ್ ಬೀಡ್ ಅಲ್ವಾ ಆಗ್ತಿರೋದು ಈ ಸ್ಟೆಪ್ಪು. ನಾನಿಲ್ಲಿ ಒಂದು ಬೀಡ್ ಸೇರಿಸ್ಕೊತಿದ್ದೀನಿ. ಫ್ರೆಂಡ್ಸ್, ಈ ಬೀಡು ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿರೋದು ನಾನು. ಇದು ನೀಡಲ್ಗೆ 9 ನಂಬರ್ ನೀಡಲ್ಗೆ ಅದು ಹೋಗ್ತಿಲ್ಲ. ನಾನು ನೀಡಲ್ ನಂಬರ್ ಚೇಂಜ್ ಮಾಡ್ಕೋತೀನಿ. ನೋಡಿ 10 ತೊಗೋತಿದ್ದೀನಿ. ಇದು 10ಗೆ ಹೋಗುತ್ತೆ. ಸ್ಮಾಲ್ ಸೈಜ್ 2.5 mm ನಾನು ಬೀಡ್ ತೊಗೊಂಡಿರೋದು. ಅದು ನೀಡಲ್ ನಂಬರ್ 9ಗೆ ಹೋಗಲ್ಲ. ನೆಕ್ಸ್ಟು ನಾನಿಲ್ಲಿ ನೀಡಲ್ಗೆ ಬೀಡ್ ತೋರಿಸ್ಕೊಂಡು ಅದನ್ನು ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಥ್ರೆಡ್ಗೆ ತೋರಿಸಾದ್ಮೇಲೆ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ನಾನು ಈ 2 ಸಿಂಗಲ್ ಕ್ರೋಶ ಏನು ಮಾಡ್ಕೊಂಡಿದ್ವಿ ಆ 2ಕ್ಕೆ ಬ್ಯಾಕ್ ಸೈಡ್ ಹಿಂದೆ ಫಸ್ಟ್ ಸಿಂಗಲ್ ಕ್ರೋಶ ಅಲ್ಲ, 2ನೇ ಸಿಂಗಲ್ ಕ್ರೋಶ ಏನು ಹೋಗ್ತೀನಿ ಅಲ್ಲಿ ಹೋಗಿ ನಾನಿಲ್ಲಿ ಒಂದು ಥ್ರೆಡ್ ತಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. ಮತ್ತು ನೆಕ್ಸ್ಟು ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಅದ್ರ ಪಕ್ಕ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಆಗಿದೆ. 2 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಇಲ್ಲಿ 2 ಸಿಂಗಲ್ ಕ್ರೋಶನ ಬಿಟ್ಟು ಹಿಂದೆ ಹೋಗಿ ಮತ್ತೆ ಅಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಇದು ಬೀಡನ್ನ ಆವಾಗ ಮುಂದೆ ಎಳ್ಕೊಳ್ಳಿ, ಈ ರೀತಿ ಮುಂದೆ ಎಳ್ಕೊಳ್ಳಿ, ಮುಂದೆ ಬರುತ್ತೆ ಅದು, ಮುಂದೆ ಎಳ್ಕೊಳ್ಳಿ, ಥ್ರೆಡ್ ಹಿಂದೆ ಹೋಗೋ ರೀತಿ ನೋಡಿ ಈ ರೀತಿ. ನೆಕ್ಸ್ಟ್ ಮತ್ತೆ ಇಲ್ಲೇನು ಡಬಲ್ ಕ್ರೋಶ ಗ್ಯಾಪ್ ಇದೆ, ಚೈನ್ ಗ್ಯಾಪ್ ರೀತಿ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ 2 ಸಿಂಗಲ್ ಕ್ರೋಶನ ಮಾಡಿಕೊಂಡು ಬೀಡ್ ತೋರಿಸಿ ನಾನು ಈ ರೀತಿ ಪಿಕಾಟ್ ರೀತಿ ಬರೋ ರೀತಿ ಮಾಡ್ಕೋತಿದ್ದೀನಿ. ಈಗ ಇದ್ರ ಮೇಲೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಬೀಡ್ ಹಾಕಿದ್ಮೇಲೆ ಈ ರೀತಿ ಬರುತ್ತೆ. ಇದು ನಾನು ಹಾಕಿರೋದು ಫಸ್ಟ್ ವಿತೌಟ್ ಬೀಡು, ಇದು ವಿತ್ ಬೀಡು. ಫ್ರೆಂಡ್ಸ್, ವಿತ್ ಬೀಡ್ ಹಾಕಿರೋದೇ ಚೆನ್ನಾಗಿದೆ ಅಲ್ವಾ. ನಾನು ಫಸ್ಟ್ ಚೆಕ್ ಮಾಡೋಕ್ಕೆ ಹಾಕಬೇಕಾದ್ರೆ ಇದನ್ನು ಹಾಕಿದ್ದೆ, ನಾನು ವಿತ್ ಬೀಡ್ ಹಾಕೋ ಇದೇ ಇರಲಿಲ್ಲ. ಈಗ ವಿಡಿಯೋದಲ್ಲಿ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ಬೀಡ್ಸಿ ಹಾಕಿ ತೋರಿಸಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಇದಕ್ಕಿಂತ ಇದೇ ಚೆನ್ನಾಗಿದೆ ನೋಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಪ್ಲೇನ್ ಆದರೆ ಬೇಗ ಹಾಕೊಂಡು ಹೋಗ್ಬೋದು. ಬೀಡ್ ತೋರಿಸೋದಿದ್ರೆ ಸ್ವಲ್ಪ ಟೈಮ್ ತೊಗೊಳ್ತಿದೆ. ಇದೇ ರೀತಿ ನೆಕ್ಸ್ಟ್ ನಾನು 2 ಬೀಡ್ನು ಪ್ಲೇನ್ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ಡಿಸೈನ್ ಬಂದು ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನ್ ಬಂದು. ವಿತೌಟ್ ಕುಚ್ಚು ಕಟ್ಟೋಕ್ಕಾಗಲ್ಲ, ಆ ರೀತಿ ಟ್ರೈ ಮಾಡಿ ನೋಡಿದ್ರೆ ಕುಚ್ಚು ಕಟ್ಟೋಕ್ಕೆ ಆಗಲ್ಲ ಇದು. ಈ ರೀತಿ ಬಂದಿದೆ. ಅದರಲ್ಲೂ ಬೀಡ್ಸ್ ಹಾಕಿದ್ರಂತೂ ಇನ್ನೂ ತುಂಬ ಮಸ್ತಾಗಿದೆ. ಈ ಕಡೆಯಿಂದ ತೋರಿಸ್ತೀನಿ ನೋಡಿ, ಸೂಪರ್ ಡಿಸೈನ್ ಅಲ್ವಾ. ನೀವು ಟ್ರೈ ಮಾಡೋದಿದ್ರೆ ಬೀಡ್ ಹಾಕಿ ಟ್ರೈ ಮಾಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೂ ಪರವಾಗಿಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಹುಡುಕಿ ಸಾರಿನ ಅದ್ರ ಮೇಲೆ ಪ್ರಯೋಗ ಮಾಡಿ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ರೇಟ್ ಬಂದು ಇದ್ರದ್ದು ಒಂದು 400ಇಂದ 450 500ವರೆಗೂ ಚಾರ್ಜ್ ಮಾಡ್ಬೋದು. 500 ಹತ್ರ ಇದೆ ಅಲ್ವಾ, ಕುಚ್ಚು ಬಂದು ಡಿಸೈನ್ ಬಂದು ಹತ್ರ ಇದೆ ಅಲ್ವಾ, ಹಾಗಾಗಿ ನೀವು 500ವರೆಗೂ ಚಾರ್ಜಸ್ ಮಾಡ್ಬೋದು. ಈ ಡಿಸೈನ್ನ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.